ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ನಿನ್ನೆ ಭರ್ಜರಿಯಾಗಿ ಬಿಡುಗಡೆಯಾಗಿದ್ದು ಫ್ಯಾನ್ಸ್ ಖುಷಿಯಿಂದ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ಮೃತ ರೇಣುಕಾಸ್ವಾಮಿ ಕೂಡ ದರ್ಶನ್ ಅಭಿಮಾನಿಯಾಗಿದ್ದ ಎನ್ನುವ ಸುದ್ದಿ ಮಾಧ್ಯಮಗಳಲ್ಲಿ ಹರಿದಾಡಿತ್ತು. ದರ್ಶನ್ ಸಿನಿಮಾ ರಿಲೀಸ್ ಆದರೆ ತಪ್ಪದೆ ಹೋಗಿ ಸಿನಿಮಾ ನೋಡ್ತಿದ್ದ ರೇಣುಕಾಸ್ವಾಮಿ. ಆದರೆ ಇದೀಗ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಜೈಲು ಸೇರಿರುವುದು ವಿಪರ್ಯಾಸ ಎಂದರೆ ತಪ್ಪಿಲ್ಲ. ಇದೀಗ ಚಿತ್ರದುರ್ಗದಲ್ಲಿ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನಗೊಂಡಿದ್ದು ಇಡೀ ಚಿತ್ರಮಂದಿರವೇ ಬ್ಯಾನರ್ ಕಟೌಟ್ಗಳಿಂದ ತುಂಬಿ ಹೋಗಿದ್ದು, ಇದನ್ನು ನೋಡಿದ ರೇಣುಕಾಸ್ವಾಮಿ ತಂದೆ ಮಗನನ್ನ ನೆನೆದು ಕಣ್ಣೀರು ಹಾಕಿದ್ದಾರಂತೆ. ನನ್ನ ಮಗ ಇದ್ದಿದ್ರೆ ಇವತ್ತು ದರ್ಶನ್ ಅವರ ಸಿನಿಮಾ ನೋಡಲು ಹೋಗುತ್ತಿದ್ದ. ಆದರೆ ಯಾರಿಗೆ ಅವನು ಅಭಿಮಾನಿ ಆಗಿದ್ದನೋ ಅವರಿಂದಾನೇ ಕೊನೆ ಉಸಿರೆಳೆದ ಅಂತ ಕಣ್ಣೀರು ಹಾಕುತ್ತಿದ್ದಾರಂತೆ. ಇನ್ನು ಮಗನನ್ನ ಕಳೆದುಕೊಂಡಿದ್ದರೂ ಕೂಡ ದರ್ಶನ್ ಅವರ ಸಿನಿಮಾಗೆ ಒಳ್ಳೆಯದಾಗಲಿ ಅಂತಾನೆ ಶುಭ ಹಾರೈಸಿದ್ದಾರೆ ಎನ್ನುವ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.